ನಮಸ್ಕಾರ ಸ್ನೇಹಿತರೆ, ಆಶಾ ವೆಂಕಟೇಶ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಬನ್ನಿ, ಹಸಿ ಅವರೆಕಾಳು ಮಸಾಲೆ ರೊಟ್ಟಿ ಅಥವಾ ಹಸಿ ಅವರೆಕಾಳು ತಾಳಿಪಟ್ಟು ಯಾವ ರೀತಿ ಮಾಡೋದು ಅಂತ ನೋಡೋಣ. ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಸಾಫ್ಟಾಗಿ ಕೂಡ ರುಚಿಯಾಗಿರುತ್ತೆ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಕೊನೆ ತನಕ ನೋಡಿದ್ರೆ ನಿಮಗೆ ಯಾವ ರೀತಿ ಮಾಡೋದು ಅಂತ ಅರ್ಥ ಆಗುತ್ತೆ. ತುಂಬಾ ರುಚಿಯಾಗಿರ್ತಕ್ಕಂತಹ ಈ ರೊಟ್ಟಿಯನ್ನು ಮಾಡೋದು ಹೇಗೆ ಅಂತ ನೋಡೋಣ. ಹಾಗೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದರಿಂದ ಹೊಸ ಹೊಸ ವೀಡಿಯೋಗಳು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮೊದಲಿಗೆ ಗ್ಯಾಸನ್ನು ಆನ್ ಮಾಡಿಕೊಂಡು ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ. ಈ ಲೋಟದ ಅಳತೆಯ ಪ್ರಕಾರ ನಾನು ಇಲ್ಲಿ 3.5 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಅಕ್ಕಿ ಹಸಿಟ್ಟನ್ನು ಕೂಡ ಉದುರಿಸ್ತಾ ಇದ್ದೀನಿ. ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಒಂದು ಕುದಿ ಬರೋ ತನಕ ನಾವಿಲ್ಲಿ ನೀರನ್ನು ಕುದಿಸ್ಕೊಳ್ಬೇಕಾಗತ್ತೆ. ಮುಂಚೆ 3 ಗ್ಲಾಸ್ ನೀರು ಹಾಕಿದ್ದೆ, ಈಗ ಅರ್ಧ ಗ್ಲಾಸ್ ನೀರನ್ನು ಸೇರಿಸಿದ್ದೀನಿ ಅಷ್ಟೇ. ಈಗ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಬಳಸ್ತಾ ಇದ್ದೀನಿ. ನೀವು ಬೇಕಾದರೆ ಕಲ್ಲುಪ್ಪನ್ನು ಸಹ ಬಳಸ್ಬೋದು. ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋ ತನಕ ಹೈ ಫ್ಲೇಮಲ್ಲಿ ಬಿಟ್ಬಿಡೋಣ. ನೋಡಿ, ಒಂದು ಕುದಿ ಬಂದರೆ ಸಾಕಾಗತ್ತೆ. ಈ ಟೈಮಲ್ಲೇ ಫ್ಲೇಮ್ನ ಲೋ ಮಾಡಿಕೊಂಡು 2 ಕಪ್ಪಷ್ಟು ಅಕ್ಕಿ ಹಸಿಟ್ಟನ್ನು ಸೇರಿಸ್ಕೊಬೇಕಾಗತ್ತೆ. ನಾನಿಲ್ಲಿ ದೊಡ್ಡ ಕಪ್ಪನ್ನು ಯೂಸ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ನೀವು ಯಾವ ಕಪ್ ಅಳತೆ ಅಂತೇಳಿ. ಈ 2 ಕಪ್ ಅಳತೆಯಲ್ಲಿ ಹಸಿಟ್ಟನ್ನು ಯೂಸ್ ಮಾಡಿಕೊಂಡು ನಾವು ಮಸಾಲ ರೊಟ್ಟಿಯನ್ನು ಮಾಡಿದ್ರೆ ಸುಮಾರು 12 ರೊಟ್ಟಿ ನಮಗೆ ಇದರಿಂದ ಆಗುತ್ತೆ. 12ರಿಂದ 13 ರೊಟ್ಟಿ ಆಗುತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಲೋ ಫ್ಲೇಮಲ್ಲೇ ನೀಟಾಗಿ, ಅದೇನು ಚೆನ್ನಾಗಿ ಮುದ್ದೆ ಥರ ಕುದಿಬೇಕು ಬೇಯಬೇಕು ಅನ್ನೋದೇನಿಲ್ಲ, ಜಸ್ಟ್ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೂ ಸಾಕಾಗತ್ತೆ. ಲೋ ಫ್ಲೇಮಲ್ಲೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಗಟ್ಟಿ ಇದ್ರೇ ಒಳ್ಳೆಯದು. ಯಾಕೆ ಅಂತ ಹೇಳಿದ್ರೆ ನಾವು ಮುಂದೆ ಮಸಾಲ ಪದಾರ್ಥಗಳಾಗಿ ತರಕಾರಿಗಳನ್ನು ಸೊಪ್ಪುಗಳನ್ನು ನಾವು ಬಳಸ್ತಾ ಇದ್ದೀವಿ. ಹಾಗಾಗಿ ಇಷ್ಟಿದ್ರೆ ಸಾಕು. ಈಗ ಗ್ಯಾಸನ್ನು ಆಫ್ ಮಾಡಿ ಒಂದು ಸೈಡಿಗೆ ಇಟ್ಬಿಡಿ. ನಂತರ ಇದಕ್ಕೆ ಏನೇನು ಹಾಕ್ತಾಯಿದ್ದೀನಿ ಅಂತ ಹೇಳಿದ್ರೆ 1 ಕಪ್ಪಷ್ಟು ಮೆಂತ್ಯ ಸೊಪ್ಪು, 1 ಕಪ್ಪಷ್ಟು ಸಬ್ಬಕ್ಕಿ ಸೊಪ್ಪು, ಹಾಗೆ 1 ಕಪ್ಪಷ್ಟು ತುರಿದ ಕ್ಯಾರೆಟ್, ಹಾಗೆ ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿ, ಹಾಗೆ 2 ಈರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ಬಳಸ್ತಾ ಇದ್ದೀನಿ. ಜೊತೆಗೆ ನಾನಿಲ್ಲಿ ಒಂದು ದೊಡ್ಡ ಕಪ್ಪಷ್ಟು ಹಸಿ ಅವರೆಕಾಳನ್ನ ಬೇಯಿಸಿಟ್ಕೊಂಡಿದ್ದೀನಿ. ಇದಕ್ಕೆ ಉಪ್ಪು ಹಾಕಿ ನಾನು ಬೇಯಿಸಿಟ್ಕೊಂಡಿದ್ದೀನಿ. ಚಿಕ್ಕ ಕಪ್ಪಲ್ಲಾದರೆ 2 ಕಪ್ ಅಳತೆಯಷ್ಟು ನೀವು ಅವರೆಕಾಳನ್ನು ತೊಗೊಬೇಕಾಗತ್ತೆ. ಹಸಿ ಅವರೆಕಾಳು ಸೀಸನಲ್ಲೂ ಸಿಗುತ್ತೆ, ಅಥವಾ ಕೆಲವೊಂದು ಟೈಮಲ್ಲಿ ಸೀಸನ್ ಇಲ್ಲದೆ ಇರೋ ಟೈಮಲ್ಲೂ ಸಿಗುತ್ತೆ. ನೋಡಿ ತೊಗೊಂಡು ಮಾಡ್ಬೋದು. ಈಗ ಮಾಡಿರ್ತಕ್ಕಂಥ ಅಕ್ಕಿ ಹಸಿಟ್ಟಿನ ಇದಕ್ಕೆ ನಾವು ಈ ಮಸಾಲೆಯ ಪದಾರ್ಥಗಳಾದಂಥವನ್ನು ಎಲ್ಲವನ್ನು ಸೇರಿಸ್ಬೇಕು. ಹಾಗೆ ಬೇಯಿಸಿರ್ತಕ್ಕಂಥ ಅವರೆಕಾಳನ್ನು ಸಹ ಸೇರಿಸ್ಬೇಕು. ನಾನಿಲ್ಲಿ ಉಪ್ಪನ್ನು ಸೇರಿಸ್ತಾ ಇಲ್ಲ, ಕಾರಣ ಆಗಲೇ ಮುಂಚೆನೇ ನಾನು ನೀರು ಕುದಿಯುವಾಗಲೇ ಉಪ್ಪನ್ನು ಸೇರಿಸಿದ್ದೆ. ಹಾಗೆ ಅವರೆಕಾಳು ಬೇಯಿಸೋದಕ್ಕೂ ಕೂಡ ಉಪ್ಪನ್ನು ಸೇರಿಸಿದ್ದೀನಿ. ಹಾಗಾಗಿ ಉಪ್ಪಿನ ಅವಶ್ಯಕತೆ ಇರಲ್ಲ. ಅವಶ್ಯಕತೆ ಇದ್ದರೆ ಹಾಕೊಬೋದು. ನನಗಿಲ್ಲಿ ಹಾಕಿರೋ ಉಪ್ಪಿನ ಕ್ವಾಂಟಿಟಿ ರುಚಿಗೆ ತಕ್ಕಷ್ಟು ಇತ್ತು, ಹಾಗಾಗಿ ನಾನಿಲ್ಲಿ ಉಪ್ಪನ್ನು ಸೇರಿಸಿಲ್ಲ. ಈಗ ಸ್ವಲ್ಪ ಬಿಸಿ ಇತ್ತು, ಹಾಗಾಗಿ ನಾನು ಏನು ಮಾಡಿದೆ ಅಂತ ಹೇಳಿದ್ರೆ ಒಂದು ಸ್ಪೂನ್ನ ಸಹಾಯದಿಂದ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡೆ. ಈ ರೀತಿ ಎಲ್ಲ ಹೊಂದ್ಕೊಳ್ಳೋ ರೀತಿ ಅಕ್ಕಿ ಹಸಿಟ್ಟು ಹಾಗೆಯೇ ತರಕಾರಿ ಸೊಪ್ಪುಗಳೆಲ್ಲ ಮಿಕ್ಸ್ ಮಾಡಬೇಕು ಕ್ಲೀನಾಗಿ. ಸ್ಪೂನಲ್ಲಿ ನೀಟಾಗಿ ನೋಡಿ, ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಎಲ್ಲ ಕಡೆನೂ ಹರಡ್ಕೊಳ್ಳುತ್ತೆ ಮಸಾಲ ಪದಾರ್ಥಗಳೆಲ್ಲ. ಇದು ತರಕಾರಿ ಸೊಪ್ಪು ಹಾಗೆ ಎಲ್ಲನೂ ಈಗ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಈಗ ಸ್ವಲ್ಪ ಬಿಸಿ ಕಡಿಮೆ ಆಗಿತ್ತು. ಈ ಟೈಮಲ್ಲಿ ಏನು ಮಾಡಬೇಕು, ಕ್ಲೀನಾಗಿ ಕೈನಲ್ಲೇ ನಾದ್ಕೊಳ್ತಾ ಹೋಗಬೇಕು. ತುಂಬ ಈಸಿಯಾಗಿ ಮಾಡ್ಕೊಬೋದು, ಏನು ಕಷ್ಟ ಆಗೋಲ್ಲ. ಅಕ್ಕಿ ರೊಟ್ಟಿ ಮಾಡೋ ರೀತಿಯೇ, ಬಟ್ ಆದರೆ ಮೆಥಡ್ ಒಂದು ಸ್ವಲ್ಪ ಚೇಂಜ್ ಇದೆ ಅಷ್ಟೇ. ಈ ರೀತಿ ಮಾಡಿದ್ರೆ ಈಸಿಯಾಗಿ ಯಾರು ಬೇಕಾದರೂ ಮಾಡ್ಬೋದು. ಸ್ವಲ್ಪ ಕಲಸೋಬೇಕಾದ್ರೆ ತೆಳ್ಳಗಾಯಿತು ಅಂದರೆ ಅಕ್ಕಿ ಹಸಿಟ್ಟು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಸ್ವಲ್ಪ ಗಟ್ಟಿಗಾಯಿತು ಅಂದರೆ ಸ್ವಲ್ಪ ನೀರನ್ನು ಚಿಮ್ಮಿಸ್ಬಿಟ್ಟು ಕಲಿಸ್ಕೊಳ್ಳಿ. ನಾನು ಹೇಳಿರೋ ಈ ಮೆಜರ್ಮೆಂಟಲ್ಲಿ ಮಾಡಿದ್ರೆ ಯಾವುದೇ ರೀತಿಯಾದಂಥ ಹಸಿಟ್ಟಿನ ಹಾಗೆ ನೀರಿನ ಎಕ್ಸ್ಟ್ರಾ ಅವಶ್ಯಕತೆ ಇರೋಲ್ಲ. ನೀಟಾಗಿ ಕಲಿಸ್ಕೊಂಡು ಈ ಕಡೆ ಇಟ್ಕೊಳ್ಬೇಕು. ಆ ಕಡೆ ಗ್ಯಾಸನ್ನು ಆನ್ ಮಾಡಿ ಹಂಚನ್ನು ಇಡಬೇಕು. ಹಾಗೆ ಈ ರೊಟ್ಟಿಯನ್ನು ಉಜ್ಜೋದಕ್ಕೆ ಒಂದು ಹಾಳೆ ಬೇಕಾಗತ್ತೆ. ಅಂದರೆ ಪಾಲಿಥೀನ್ ಹಾಳೆ ಅಂತ ಹೇಳಿದ್ರೆ, ಈಗ ನಾವು ಹೋಳಿಗೆ ತಟ್ಟೋದಕ್ಕೆ ಹೆಂಗೆ ಯೂಸ್ ಮಾಡ್ತೀವಲ್ಲ ಆ ಥರ. ಇಲ್ಲ ಹೋಳಿಗೆ ತಟ್ಟೋ ಹಾಳೆ ಇದೆ ಅಂದರೆ ಅದನ್ನಾದ್ರು ಯೂಸ್ ಮಾಡ್ಕೊಳ್ರಿ. ಇಲ್ಲಾಂದರೆ ಈ ಥರ ಪ್ಲಾಸ್ಟಿಕ್ ಹಾಳೆನಾದರೂ ಯೂಸ್ ಮಾಡ್ಕೊಳ್ಳಿ. ಈ ಮನೆಗೆ ಸಾಮಾನು ತರ್ತೀವಲ್ಲ ಅದನ್ನೇ ರೌಂಡ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಕ್ಲೀನಾಗಿ ಮಣೆ ಮೇಲೆ ನಾವು ನೀಟಾಗಿ
ಕಟ್ ಮಾಡಿರ್ತಕ್ಕಂಥ ಪೇಪರ್ನ ಹಾಸ್ಕೊಂಡು ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ಕ್ಲೀನಾಗಿ ನೀಟಾಗಿ ಸ್ಪ್ರೆಡ್ ಮಾಡಬೇಕು. ಹಾಗೆಯೇ ಒಂದು ಸ್ವಲ್ಪ ನಮ್ಮ ಕೈ ಹಿಡಿಯಷ್ಟು ಒಂದು ಉಂಡೆಯನ್ನು ತೊಗೊಬೇಕು. ಅಷ್ಟು ದಪ್ಪ ತೊಗೊಂಡ್ರೆ ದಪ್ಪ ಆಗಲ್ಲ ಅಂತಲ್ಲ, ತೆಳ್ಳಗೆ ಬರುತ್ತೆ. ಅಷ್ಟು ಕ್ವಾಂಟಿಟಿಯಲ್ಲಿ ತೊಗೊಬೇಕು. ನೋಡಿ ನಾನೀಗ ತೋರಿಸ್ತಾ ಇಲ್ಲ, ಅಷ್ಟು ಕ್ವಾಂಟಿಟಿಯಲ್ಲಿ ತೊಗೊಂಡಾಗ ಹಗಲವಾಗಿ ರೊಟ್ಟಿ ಚೆನ್ನಾಗಿ ಬರುತ್ತೆ. ಹಾಗೆ ಎಷ್ಟು ಉಜ್ಜುತ್ತೀವೋ ಅಷ್ಟು ತೆಳ್ಳಗೆ ಈ ರೊಟ್ಟಿ ಬರುತ್ತೆ. ನೋಡಿ ಇಷ್ಟು ದಪ್ಪ ತೊಗೊಬೇಕು. ಈಗ ನೀಟಾಗಿ ಉಂಡೆ ಕಟ್ಕೊಂಡು ಕೈನಲ್ಲಿ ಎಡಗಡೆ ಕೈನಿಂದ ಈ ರೀತಿ ಶೇಪ್ ಕೊಟ್ಕೊಳ್ತಾ ಬಲಗಡೆ ಕೈನಲ್ಲಿ ಈ ರೀತಿ ಪ್ರೆಸ್ ಮಾಡ್ಕೊಳ್ತಾ ಹೋಗಬೇಕು. ಸ್ವಲ್ಪ 1-2 ರೊಟ್ಟಿ ಕೊಟ್ಟೋಗ್ಬೋದು ಬಿಗಿನರ್ಸ್ಗೆ, ಆದರೆ ಆಮೇಲೆ ಬಂದೇ ಬರುತ್ತೆ. ಯಾಕೆಂದರೆ ಅಷ್ಟು ಈಸಿಯಾಗಿ ಮಾಡ್ಕೊಬೋದು. ಶೇಪ್ ಬರಲಿದ್ರೆ ಈ ಥರ ಉಲ್ಟಾ ಮಾಡಾದರೂ ಕ್ಲೀನಾಗಿ ಪ್ರೆಸ್ ಮಾಡಿಕೊಂಡು ರೌಂಡ್ ಶೇಪ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಪೇಪರ್ನ ಹಾಸಿ ಕ್ಲೀನಾಗಿ ಚಪಾತಿ ಥರ ನಾವು ಲಟ್ಟಿಸ್ಕೊಬೋದು. ಇಲ್ಲ ನಮಗೆ ಆರಾಮಾಗಿ ಲಟ್ಟಿಸ್ಕೊತೀವಿ ಅಂದರೆ ಹಾಗೇ ಲಟ್ಟಿಸ್ಕೊಬೋದು, ಮರ್ಚೋ ಅವಶ್ಯಕತೆ ಇರಲ್ಲ. ನೋಡಿ ಈಗ ನೀಟಾಗಿ ಕ್ಲೀನಾಗಿ ಉಚ್ಕೊಳ್ತಾ ಹೋಗ್ಬೋದು, ಈಸಿಯಾಗಿ ಬರುತ್ತೆ. ಆ ಕಡೆ ಗ್ಯಾಸ್ನ ಆನ್ ಮಾಡ್ಕೊಂಡು ನಾನು ಹಂಚನ್ನು ಆಗಲೇ ಇಟ್ಕೊಂಡಿದ್ದೀನಿ, ಲೋ ಫ್ಲೇಮ್ ಮಾಡ್ಕೊಂಡಿದ್ದೀನಿ. ಇದು ಒಂದಾದ್ಮೇಲೆ ಒಂದು ರೊಟ್ಟಿಯನ್ನು ಬೇಯಿಸ್ಕೊಬೋದು. ಫಸ್ಟೇ ಉಜ್ಜಿಟ್ಕೊಬೇಕು ಅನ್ನೋದೇನಿಲ್ಲ, ಕ್ಲೀನಾಗಿ ಆಗುತ್ತೆ. ಒಂದು ರೊಟ್ಟಿ ಬೇಯಿಸೋಷ್ಟೊತ್ತಿಗೆ ಇನ್ನೊಂದು ರೊಟ್ಟಿಯನ್ನು ನಾವು ಉಜ್ಕೊಬೋದು. ಇದನ್ನು ನಮ್ಮ ಕಡೆ ರೊಟ್ಟಿ ಅಂತಲೂ ಕರೀತಾರೆ, ತಾಳಿಪಟ್ಟು ಅಂತಲೂ ಕರೀತಾರೆ, ಮಸಾಲೆ ರೊಟ್ಟಿ ಅಂತ ಕರೀತಾರೆ, ಅವರೆಕಾಳು ಮಸಾಲೆ ರೊಟ್ಟಿ ಅಂತೇಳಿ ಈ ರೀತಿ ವಿವಿಧ ಹೆಸರಲ್ಲಿ ಈ ರೊಟ್ಟಿಯನ್ನು ಕರೀತಾರೆ. ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಮತ್ತೆ ನನ್ನ ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಕೂಡ ವೀಡಿಯೋಸ್ನ ಶೇರ್ ಮಾಡಿ. ನೋಡಿ ಎಷ್ಟು ತೆಳ್ಳಗೆ ಬಂದಿದೆ, ಅಷ್ಟು ಉಜ್ಜದಷ್ಟು ತೆಳ್ಳಗೆ ಬರುತ್ತೆ, ಕಿತ್ತೋಗಲ್ಲ. ಹಾಗಾಗಿ ನೋಡಿ ಈಗ ಲೋ ಫ್ಲೇಮಲ್ಲಿ ಇತ್ತು, ಈಗ ಹೈ ಫ್ಲೇಮ್ ಮಾಡಿಕೊಂಡು ಹಂಚಿನ ಮೇಲೆ ಹಾಕ್ತಾಯಿದ್ದೀನಿ. ನೋಡಿ ಈಸಿಯಾಗಿ ಬರುತ್ತೆ, ಏನು ಕಷ್ಟ ಇಲ್ಲ. ನಾನು ಆಗಲೇ ಹೇಳ್ದಂಗೆ ಶುರುವಿನಲ್ಲಿ ಬಿಗಿನರ್ಸ್ ಅಂದರೆ ಮಾಡದೇ ಇರೋರು 1-2 ರೊಟ್ಟಿ ಕಿತ್ತೋಗ್ಬೋದು, ಆದರೆ 3ನೇ ರೊಟ್ಟಿಯಿಂದ ಚೆನ್ನಾಗೇ ಬರುತ್ತೆ. ನೀವೇ ಟ್ರೈ ಮಾಡಿ ಹೇಳ್ತೀರಾ, ಅಷ್ಟು ಚೆನ್ನಾಗಿ ಬರುತ್ತೆ ಈ ರೊಟ್ಟಿ. ಹಾಗೆ ನಾನು ತುಂಬ ರೊಟ್ಟಿ ರೆಸಿಪಿಗಳನ್ನು ನಾನು ನನ್ನ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ದಯವಿಟ್ಟು ನೀವು ನೋಡ್ಬೋದು. ಹಾಗೆ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅಂತೇಳಿ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೂಡ ಮೆನ್ಷನ್ ಮಾಡಿರ್ತೀನಿ, ದಯವಿಟ್ಟು ಅಲ್ಲೂ ಕೂಡ ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕಿರೋದು ಅಂತೇಳಿ ನೋಡ್ಕೊಬೋದು. ಹಾಗೆ ನಿಮಗೆ ಕೆಲವೊಂದು ರೆಸಿಪಿಗಳ ವಿಡಿಯೋನು ನಾನು ಲಿಂಕಲ್ಲಿ ಹಾಕಿರ್ತೀನಿ, ದಯವಿಟ್ಟು ಆಸಕ್ತಿ ಇದ್ದರೆ ನೋಡ್ಬೋದು. ಆ ಕಡೆ ಬೇಯೋಷ್ಟೊತ್ತಿಗೆ ಈ ಕಡೆ ಮತ್ತೆ ಅಷ್ಟೇ ದಪ್ಪದ ಉಂಡೆ ತೊಗೊಂಡು ನೀಟಾಗಿ ಕ್ಲೀನಾಗಿ ಕೈನಲ್ಲಿ ತಟ್ಕೊಳ್ತಾ ಹಾಗೆ ಕವರ್ನ ಮುಚ್ಚಿ ನೀಟಾಗಿ ಲಟ್ಟಿಸ್ಕೊಂಡು ಹೀಗೆ ಒಂದಾದ್ಮೇಲೆ ಒಂದು ಮಾಡ್ಕೊಳ್ತಾ ಹೋಗ್ಬೋದು. ನಾನು ಆಗಲೇ ಹೇಳ್ದಂಗೆ ಬರುತ್ತೆ ಅನ್ನೋರು ಇದೇ ರೀತಿ ನೀಟಾಗಿ ಶೇಪ್ ಕೊಟ್ಕೊಂಡು ಅದ್ರ ಮೇಲೆ ಹಾಳೆಯನ್ನು ಹಾಕಿ ಕ್ಲೀನಾಗಿ ಮುಚ್ಕೊಳ್ತಾ ಹೋಗ್ಬೋದು. ನಾನು ಒಂದನ್ನು ಆ ರೀತಿ ತೋರಿಸ್ದೆ, ಇನ್ನೊಂದು ಈ ರೀತಿ ತೋರಿಸ್ದೆ. ನೋಡಿ ಈಸಿಯಾಗಿ ಬರುತ್ತೆ. ಕ್ಲೀನಾಗಿ ಸುತ್ತ ಎಷ್ಟು ತೆಳ್ಳು ಉಜ್ಜುತ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ಅವರೆಕಾಳು ಬೇಯಿಸಿರೋದ್ರಿಂದ ಅದೇನು ಕ್ಲೀನಾಗಿ ಕೂರುತ್ತೆ, ಏನು ಇದಾಗಲ್ಲ, ನೀಟಾಗಿ ಕಾಣುತ್ತೆ. ನೋಡಿ ಅಲ್ಲೆಲ್ಲ ಅವರೆಕಾಳು, ಕ್ಯಾರೆಟು, ಸೊಪ್ಪು ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ನೋಡ್ತಾ ಇರ್ಬೋದಲ್ಲ. ನೋಡಿ ಎರಡೂ ಬದಿಯಲ್ಲಿ ನೀಟಾಗಿ ಬೇಯಿಸ್ಕೊಂಡ್ರೆ ಸಾಕು. ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಬರುತ್ತೆ ಅಂತೇಳಿ. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ಹಾಗೆ ಯಾವ ರೀತಿ ಬಂತು ಅಂತೇಳಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇದರಿಂದ ನಾನು ಮುಂದಿನ ವೀಡಿಯೋಗಳು ಮಾಡೋದಕ್ಕೆ ತುಂಬಾ ಪ್ರೋತ್ಸಾಹ ಸಿಕ್ತಂಗೆ ಆಗುತ್ತೆ. ಹಾಗಾಗಿ ನೋಡಿ ಕೈನಲ್ಲೂ ಕೂಡ ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡು ಉಜ್ಕೊಂಡು ಅಗಲ ಮಾಡ್ಕೊಳ್ತಾ ಹೋಗ್ಬೋದು. ನಮ್ಗೆ ಹೆಂಗೆ ಆಗುತ್ತೋ ಹಂಗೆ ಮಾಡ್ಕೊಳ್ತಾ ಹೋಗ್ಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ಅಷ್ಟೊಂದು ಕಷ್ಟಪಡೋ ಅವಶ್ಯಕತೆ ಇಲ್ಲ. ನೋಡಿದ್ರಲ್ಲ, ಈಗ ಬೇಯಿಸಿ ನೋಡಿ ಚೆನ್ನಾಗಿ ಬೆಂದಿದೆ. ರೊಟ್ಟಿನೂ ಕೂಡ ಎಷ್ಟು ಸಾಫ್ಟಾಗಿರುತ್ತೆ ಅಂದರೆ ಈ ರೊಟ್ಟಿಗೆ ಚಟ್ನಿ ಪಲ್ಯ ಯಾವುದಾದ್ರೂ ಕಾಂಬಿನೇಷನ್ ಆಗುತ್ತೆ. ನಾನು ಇದಕ್ಕೆ ಸದ್ಯಕ್ಕೆ ಕ್ಯಾಪ್ಸಿಕಮ್ ಪಲ್ಯ ಮಾಡಿ ಅದಕ್ಕೆ ರೊಟ್ಟಿ ಕಾಂಬಿನೇಷನ್ ಆಗಿ ಮಾಡಿದ್ದು. ಚಟ್ನಿನಾದರೂ ಮಾಡ್ಬೋದು, ಯಾವುದೇ ರೀತಿಯಾದಂಥ ಮಿಕ್ಸ್ ವೆಜಿಟೇಬಲ್ ಪಲ್ಯನಾದರೂ ಮಾಡ್ಬೋದು, ಇಲ್ಲ ಹಾಗೆ ತುಪ್ಪ ಹಾಕ್ಕೊಂಡಾದರೂ ತಿನ್ಬೋದು. ಅಷ್ಟು ಚೆನ್ನಾಗಿರುತ್ತೆ ಈ ರೊಟ್ಟಿ. ಮೃದುವಾಗಿ ಮಕ್ಕಳಿಗೆ ಸಾಫ್ಟಾಗಿ ಇದ್ರೂ ಇಷ್ಟಪಡ್ತಾವೆ ಮಕ್ಕಳು, ಹಾಗೆ ದೊಡ್ಡವ್ರಿಗೂ ಕೂಡ ಇಷ್ಟ ಆಗುತ್ತೆ. ಮತ್ತು ಈ ವೆದರ್ಗಂತೂ ತುಂಬಾ ಚೆನ್ನಾಗಿರುತ್ತೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗಾದರೂ ಮಾಡ್ಕೊಬೋದು, ಅಥವಾ ಈವ್ನಿಂಗ್ ಅಥವಾ ರಾತ್ರಿ ಊಟಕ್ಕಾದರೂ ಈ ರೊಟ್ಟಿನ ಮಾಡ್ಕೊಬೋದು. ಅಷ್ಟು ಚೆನ್ನಾಗಿರುತ್ತೆ. ಎಲ್ಲ ಟೈಮ್ಗೂ ಹೇಳಿ ಮಾಡಿಸಿದಂತಹ ರೆಸಿಪಿ ಅಂತಲೇ ಹೇಳ್ಬೋದು. ಹೀಗೆ ಒಂದರಾದ್ಮೇಲೆ ಒಂದು ಯಾವ ರೀತಿ ಮಾಡೋದು ಅಂತೇಳಿ ನಾನು ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ರೆ ಪೂರ್ತಿ ಪ್ರಮಾಣದಲ್ಲಿ ನೋಡಿದಾಗ ಇದು ಯಾವ ರೀತಿ ಮಾಡಿದ್ದು ಅಂತೇಳಿ ಅರ್ಥ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಅವರೆಕಾಳು ತಾಳಿಪಟ್ಟು ಅಥವಾ ಅವರೆಕಾಳು ಮಸಾಲ ರೊಟ್ಟಿ ಕ್ಯಾಪ್ಸಿಕಮ್ ಪಲ್ಯ ಜೊತೆಗೆ ಸರ್ವ್ ಮಾಡಿದ್ದೀನಿ.
ಎಷ್ಟು ಚೆನ್ನಾಗಿದೆ ಅಲ್ವಾ? ನೀವು ಕೂಡ ನೋಡಿ ಟ್ರೈ ಮಾಡಿ. ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕಾಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.